ಈ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಯಾವುದು ಪಾಸಿಟಿವ್ ಯಾವ್ದು ನೆಗೆಟಿವ್ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ನಮಸ್ತೆ, ನಾನು ನಿಮ್ಮ ನರ್ಕು ಕನ್ನಡಿಗ. ಕೆಲವು ದಿನಗಳಿಂದ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಒಂದು ಕಿವಿ ಮಾತು ಬಹಳ ಸದ್ದು ಮಾಡ್ತಿದೆ. ಅದೇನಂದ್ರೆ ನಮ್ಮ ಕಿಚ್ಚ ಸುದೀಪ್ ಅವರು ಮತ್ತು ಶಿವರಾಜ್ ಕುಮಾರ್ ಅವ್ರ ನಡುವೆ ಏನೋ ವೈರತ್ವ ಇದೆ ಅಂತ, ಏನೋ ಮನಸ್ತಾಪ ಇದೆ. ಇದ್ರ ಬಗ್ಗೆ ನಮ್ಮ ಶಿವಣ್ಣರವರು ಈ ರೀತಿಯಾಗಿ ಹೇಳಿದ್ದಾರೆ. ಸ್ಯಾಂಡಲ್ವುಡ್ ನ ಬಿಗ್ ಸ್ಟಾರ್ಸ್ ಅಂತ ಬಂದಾಗ ನಮ್ಮ ಶಿವಣ್ಣರವರು ಮತ್ತು ಸುದೀಪ್ ಅವರು ಕೂಡ ಇವರು ಕೂಡ ಪರಸ್ಪರ ಒಡನಾಟವನ್ನ ಹೊಂದಿದವರಾಗಿದ್ರು. ಇವರು ತೆರೆಯ ಮುಂದೆ ಮತ್ತು ತೆರೆಯ ಹಿಂದೆ ಒಂದೇ ರೀತಿಯ ಇದ್ರು, ಒಂದೇ ರೀತಿಯ ಬಾಂಧವ್ಯನ ಹೊಂದಿದ್ರು. ಆದರೆ ಕೆಲವು ದಿನಗಳಿಂದ ಸುದೀಪ್ ಸರ್ ಮತ್ತೆ ಶಿವಣ್ಣನವರ ನಡುವೆ ಏನೋ ಮನಸ್ತಾಪ ಉಂಟಾಗಿದೆ, ಏನೋ ವೈರತ್ವ ಬೆಳೀತಾ ಇದೆ ಅಂತ ಈ ಸುದ್ದಿ ಸದ್ದು ಮಾಡುತ್ತೆ. ಈ ವಿಚಾರಕ್ಕಾಗಿ ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಮೀಮ್ಸ್ ಗಳನ್ನ, ಟ್ರೋಲ್ ಗಳನ್ನ ಮಾಡಿ, ಆದ್ರೆ ಯಾವ ವಿಚಾರಕ್ಕೆ ಮನಸ್ತಾಪ ಉಂಟಾಗಿದೆ ಅಂತ ಯಾರು ಕೂಡ ರಿವೀಲ್ ಮಾಡಿಲ್ಲ. ಈಗ ನಮ್ಮ ಶಿವರಾಜ್ ಕುಮಾರ್ ಅವರು ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಈ ಬಗ್ಗೆ TV9 ಚಾನೆಲ್ ಒಂದು ಸಂದರ್ಶನವಿತ್ತು. ಆ ಒಂದು ಸಂದರ್ಶನದಲ್ಲಿ ನಮ್ಮ ಶಿವರಾಜ್ ಕುಮಾರ್ ಅವರು ಈ ಮಾತನ್ನು ಹೇಳ್ತಾರೆ. ಬಹಳ ದಿನಗಳಿಂದ ಸುದೀಪ್ ಅವರು ನನಗೆ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ರು, ಆದ್ರೆ ಆ ಸಿನಿಮಾ ಆಗ್ಲೇ ಇಲ್ಲ. ಅದಾದ್ಮೇಲೆ ಸುದೀಪ್ ಮತ್ತೆ ನಾನು ದಿ ವಿಲನ್ ಚಿತ್ರದಲ್ಲಿ ನಟಿಸಿದ್ವಿ. ಮೊದಲಿಗೆ ನಾವಿಬ್ರು ಒಂದು ಸಿನಿಮಾ ಮಾಡ್ಬೇಕಂತ ಇತ್ತು ಅಂತ ಹೇಳಿದ್ರು ಶಿವರಾಜ್ ಕುಮಾರ್ ಅವರು. ಜೊತೆಗೆ ನಮ್ಮಿಬ್ಬರಲ್ಲಿ ಒಡನಾಟ ಇದೆ. ಅವರು ನನಗೆ ಅಷ್ಟೇ ಗೌರವನ ಕೊಡ್ತಾರೆ, ನಾನು ಕೂಡ ಅಷ್ಟೇ ಗೌರವನ ಕೊಡ್ತೀನಿ. ಆದ್ರೆ ಒಂದು ಕುಟುಂಬ ಅಂದ್ಮೇಲೆ ಸಣ್ಣ ವಿಚಾರಕ್ಕೆ ಮನಸ್ತಾಪ ನಡೆದತ್ತೆ. ಅದೆಲ್ಲ ಬಂದು ಬರುತ್ತೆ ಮತ್ತು ಹಾಗೆ ಹೋಗ್ಬಿಡತ್ತೆ. ಅಷ್ಟಕ್ಕೆಲ್ಲ ದೊಡ್ಡದಾಗಿ ಸೀನ್ ಕ್ರಿಯೇಟ್ ಮಾಡಿ ಅದು ಬೆಳೆಸಬಾರ್ದು, ಬೆಳೆಸೋದು ಒಳ್ಳೇದಲ್ಲ. ಮತ್ತೆ ಸುದೀಪ್ ಕೂಡ ಆ ರೀತಿಯಲ್ಲಿಲ್ಲ ಅಂತ ಶಿವಣ್ಣ ಅವರು ಹೇಳ್ತಾರೆ. ನಾನು ಕ್ಯಾನ್ಸರ್ ಆಪರೇಷನ್ ಹೋದಾಗ ಸುದೀಪ್ ಅವರು ನನ್ನ ಭೇಟಿ ಮಾಡಲು ಬಂದಾಗ ಬಹಳಷ್ಟು ಎಮೋಷನಲ್ ಆಗಿದ್ರು. ಆಮೇಲೆ ಅವ್ರು ನನಗೆ ಧೈರ್ಯವನ್ನು ತುಂಬುತ್ತಾರೆ. ನಮ್ಮ ಒಡನಾಟ ಹಾಗೇ ಇದೆ. ನಮ್ಮ ಮನೆಗೆ ಸುದೀಪ್ ಬಂದು ಭೇಟಿಯಾಗಿ ಹೋಗ್ತಾರೆ. ಅವರು ಮನೆಗೆ ಬಂದಾಗ ನಮ್ಮಿಬ್ಬರ ನಡುವೆ ಬಾಂಧವ್ಯ ಚೆನ್ನಾಗೇ ಇದೆ. ಅದನ್ನು ನಾವಿಬ್ಬರು ತುಂಬಾ ಎಂಜಾಯ್ ಮಾಡಿದೀವಿ ಅಂತ ಶಿವರಾಜ್ ಕುಮಾರ್ ಅವರು ಹೇಳ್ತಾರೆ. ನಮ್ಮ ಶಿವಣ್ಣ ಹಾಗೂ ಕಿಚ್ಚ ಸುದೀಪ್ ಅವರು ದಿ ವಿಲನ್ ಚಿತ್ರದಲ್ಲಿ ನಟನೆಯನ್ನು ಮಾಡಿದ್ರು. ಈ ಸಿನಿಮಾದ ಕುರಿತಾಗಿ ಅಂದ್ರೆ ಫೈಟ್ ಸೀನ್ ಕುರಿತಾಗಿ ಅಭಿಮಾನಿಗಳು ಬಹಳಷ್ಟು ಬೇಸರವನ್ನು ಉಂಟು ಮಾಡಿದ್ರು, ಬಹಳಷ್ಟು ನೋವನ್ನು ಅವರು ಹಾಕಿದ್ರು. ಸೊ ಅವಾಗಿನಿಂದ ಅದೊಂದು ಬೇಸರ ಅನ್ನೋದು ಇತ್ತು. ಹಲವು ವರ್ಷಗಳ ಹಿಂದೆ ಸುದೀಪ್ ಸರ್ ಟೀಮ್ ಜೊತೆಗೆ ಶಿವಣ್ಣನ ಟೀಮ್ ನಡುವೆ ಒಂದು ಕಲಹ ಇತ್ತು ಅಂತ ಹೇಳಲಾಗುತ್ತೆ. ಆದ್ರೆ ಇವೆಲ್ಲ ಕೆಲವೊಂದು ಬಾರಿ ಅಚಾನಕ್ಕಾಗಿ ನಡೆದಿರುತ್ತೆ. ಸೊ ಫೈನಲಿ ಹೇಳೋದೇನೆಂದ್ರೆ ಸುದೀಪ್ ಸರ್ ಮತ್ತು ಶಿವಣ್ಣರವರು ಇಬ್ಬರು ಒಡನಾಟ ಚೆನ್ನಾಗೇ ಇದ್ದಾರೆ, ಇಬ್ಬರು ಖುಷಿಯಾಗೇ ಇದ್ದಾರೆ. ಹಾಗೆ ಯಾವುದೇ ಒಂದು ವಿಚಾರಕ್ಕೆ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಲೈಕು, ಫಾಲೋವರ್ಸು, ಕಾಮೆಂಟ್ಸ್ಗೋಸ್ಕರ ಏನೇನು ಪೋಸ್ಟ್ ಮಾಡ್ತಾರೆ ಅಂತೇಳಿ ನೀವು ಕೂಡ ಅದೇ ರೀತಿ ಮಾಡಕ್ಕೆ ಹೋಗ್ಬೇಡಿ.